ಬಾಲಿವುಡ್ ಡಾನ್ ಯಶಸ್ವಿನಿ ಗೌಡ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಯಶಸ್ವಿನಿ ಗೌಡ ಅವರು ಯಾಕೆ ಈ ರೌಡಿಸಮ್ ಅನ್ನೋ ಫೀಲ್ಡ್ಗೆ ಇಳಿದು? ನನಗೆ ಒಂದು ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಕೇಳಕ್ಕೆ ಅಂತ ಹೋದ್ರೆ ಪೊಲೀಸ್ ಆಫೀಸರ್ ಬಂದು ನನ್ನ ಜೊತೆ ಮಲ್ಕೋ ಅಂತ ಅಂತಾನೆ ಓಪನ್ ಆಗಿ. ಅವನು ನನಗೆ ಫೋನ್ ಮಾಡಿಬಿಟ್ಟು ಕಾನ್ವರ್ಸೇಷನ್ ಏನು ಅಂದರೆ, ನನ್ನ ಹೆಂಡತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ಮ ಜೊತೆ ಏಕಾಂತವಾಗಿರಬೇಕು ಅಂತಾನೆ. 1 year ಬಿಟ್ಬಿಟ್ಟು ನನ್ನ ಮೇಲೆ ರೌಡಿ ಶೀಟ್ ಆಗುತ್ತೆ ಏಕ್ದಮ್ ಒಂದೇ ಸರಿ. ಏನ್ ತಪ್ಪು ಮಾಡಿಲ್ಲ ಅಂದ್ರೆ ರೌಡಿ ಶೀಟ್. ಯಾರಾದ್ರೂ ಒಂದೇ ಒಂದು ಕೇಸ್ಗೆ ರೌಡಿ ಶೀಟ್ ಮಾಡ್ತಾರ? ರೌಡಿ ಶೀಟ್ ಮಾಡಿ 4 ಜನ ಅಣ್ಣಂದ್ರಾಗಿ ನಾನು ಒಬ್ಳೆ ಮಗಳು ನಮ್ಮ ಮನೇಲಿ ಲಾಸ್ಟ್. ಅಂತ ಫ್ಯಾಮಿಲಿಯಿಂದ ಬಂದು ರೌಡಿ ಆಗಕ್ಕೆ ಇಷ್ಟಪಡ್ತೀನ? ಕೆಲವರು ಹೇಳ್ಕೊಳಕ್ಕಾಗ್ತೀನಿ ನೇಣಾಕೊಂಡು ಸತ್ತೋಗಿದ್ದಾರೆ. ಮ್ಯಾಮ್ ಯಾವತ್ತೋ ಒಂದು ದಿವಸ ಸಾಯೋದು, ಸಾಧಿಸ್ಬಿಟ್ಟು ಸಾಯ್ತೀನಿ ಅನ್ಕೊಂಡು ಅವತ್ತು ನಿಂತೆ ನನ್ನ ಕಾಲ ಮೇಲೆ. ನೋಡೋಣ ನಾನಾ ನೀವ ಅಂತ ನಿಂತೆ. ಸೊ ತಂದೆ ತಾಯಿ ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಯಾಕಂತಂದ್ರೆ ಅಣ್ಣಂದ್ರ ನಡುವೆ ಬೆಳೆದಿರುವಂತಹ ಮುದ್ದಾದ ತಂಗಿ ನೀವು. ಸೊ ನೀವು ಈ ಫೀಲ್ಡ್ ಬಂದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ? ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ. ನಮ್ಮ ತಂದೆ ತಾಯಿಗೆ ಸಾರಿ ಕೇಳ್ಬಿಡ್ತೀನಿ. ಎಲ್ಲ ತಂದೆ ತಾಯಿಗಳು ಮಗಳನ್ನ ಒಂದು ದೊಡ್ಡ ಮಟ್ಟದಲ್ಲಿ ನೋಡಕ್ಕೆ ಇಷ್ಟಪಡ್ತಾರೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ಮಾಡದೇ ಇರೋ ತಪ್ಪಿಗೆ ನನ್ನ ಸುಮ್ಮನೆ ರೌಡಿ ಶೀಟ್ ಓಪನ್ ಮಾಡಿದ್ರು, ಹಿಂಗೆಲ್ಲ ಟಿವಿಯಲ್ಲೆಲ್ಲ ಹೈಪ್ ಮಾಡಿದ್ರು. ನಾನೇನೋ ತಪ್ಪು ಮಾಡಿದ್ರು ನಮ್ಮನೆ ಹತ್ರ ನಮ್ಮಣ್ಣಂದ್ರಿಗೆ ಏನು ತೊಂದರೆ ಕೊಡ್ತಾರೋ, ಬೇಡ ನೀವು ಚೆನ್ನಾಗಿರ್ರಿ, ನನ್ನ ಲೈಫ್ ಇಷ್ಟೇ ಅನ್ಕೊಂಡು ಜೀವನ ಮಾಡ್ತಿದ್ವಿ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ ಕೇಳೋ ಅಧಿಕಾರನೇ ಕಿತ್ಕೊಂಡ್ಬಿಟ್ಟಿದಾರಲ್ಲ ಮ್ಯಾಮ್ ರೌಡಿ ಶೀಟ್. ಯಶಸ್ವಿನಿ ಅಂದ್ರೆ ಡೋಂಟ್ ಹ್ಯಾವ್ ಎ ರೈಟ್ಸ್ ಟು ಟಾಕ್ ಅಷ್ಟೇ. ಹಿಂಗೆಲ್ಲ ಮಾಡ್ತಿರಲ್ಲ, ನಿಮ್ ಗಂಡ ಏನ್ ಕ್ವಶನ್ ಮಾಡಲ್ವಾ ಅಂತ ಕೇಳಿದ್ರು. ನನ್ನ ಗಂಡ ಒಂದೇ ಮಾತನ್ನೋದು, 1000 ಜನ ಹುಡುಗರ ಮಧ್ಯದಲ್ಲಿದ್ರು ನನ್ನ ಹೆಂಡತಿ ಬೆಂಕಿ ಅಂತಾನೆ, ಅಷ್ಟು ಸಾಕು.